चालू होतं ಏನ್ ಮಾಡತ್ತಿದಿ ಉಂಡಿಯಾ ನಮ್ಮ ಈ ಒಂದ್ ಮ್ಯಾಚ್ ಅಲ್ಲಿ ದಾಡ ಸೋತಿರೋದು ಈಗ ದಾಡ ಅವರು ನಮಗೆ ಟ್ರೀಟ್ ಕೊಡಬೇಕು ನನಗೆ ಗೊತ್ತಾಗಪ್ಪ ಇದ ನಿಂದೆ ನೀನ್ ತಿಂದ್ರೆ ನಾ ಸಾಯ್ತೀನಿ ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ಗೇಮ್ ಆಡಿದ್ವಿ ಸೊ ನಮ್ಮ ಹಸ್ಬೆಂಡ್ ಸೋತು ಹೋದ್ರು ಬಿರಿಯಾನಿಗೋಸ್ಕರ ವೇಟಿಂಗ್ ಬಿರಿಯಾನಿ ಕೊಡಿಸ್ತಾರೆ ಆ ವಿಡಿಯೋ ಮಾಡಿ ನಾನು ಬ್ಲಾಗ್ ಮಾಡ್ತೀನಿ ಅವ್ರ ಕಡೆ ತೋರಿಸ್ತಾಮ್ರ ಈ ಒಂದು ಮ್ಯಾಚ್ ನಮ್ಮ ಪಪ್ಪ ಸೋತಿದ್ದಾರೆ ನೋಡಿ ಅಜ್ಜಿ ಮತ್ತೇನು ಅದೇ ವಾವ್ ಸ್ಮೆಲ್ ಚಂದ ಉಂಟು ನೀನೇ ಹೇಳಿದಲ್ಲ ನಿನಗೆ ಶುಗರ್ ಬಂದದಂತ ಅಲ್ಲಮ್ಮ ಇಲ್ಲ ಅಲ್ಲವಾ ನಾ ಇಲ್ಲ ತಾರಾನೇ ಹೇಳಂದ ಏನುಂಡೆ ಆಂಟಿ ಕೀಮುಂಡೆ ರೆಡಿ ಲೆಮನ್ ಹಾಕೋರು ಸೊ ನಮ್ಮ ಮನೇಲಿ ಇವತ್ತು ಮಟನ್ ಕೀಮಾ ಉಂಡೆ ಹೆಂಗೈತೆ ಮಸಾಲೆ ಹೆಂಗೈತೆ ಚೆನ್ನಾಗಿದೆ ಸೂಪರ್ ಮಸ್ತ್ ಮಟನ್ ಕೀಮಾ ಉಂಡೆ ರೆಡಿ ಮಾಡೋಣ ಮತ್ತೆ ನಿಮ್ಗೆ ಏನಾದ್ರು ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿ ನಮ್ಮ ಅತ್ತಿ ಕೈಯಲ್ಲಿ ಮಾಡಿಸಿ ವಿಡಿಯೋ ಮಾಡ್ತೀನಿ ಖಾರ ಉಪ್ಪು ಹುಳಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮಸ್ತ್ ಆಗಿ ಸೂಪರ್ ಹೇಳ್ಬೇಕಿಲ್ಲ ಆಂಟಿ ನಾನು ಇದು ನೀವು ಮಾಡೋದನ್ನ ವಿಡಿಯೋನ ಮಾಡ್ತಿದ್ದೆ ನಾನು ಮಸ್ತಾಗ ಆಂಟಿ ಬಾರಿ ಎಂಜಾಯ್ ಎಂಜಾಯ್ ಉಪ್ಪು ಖಾರ ಹುಳಿ ಹೆಂಗಾಗ್ಯಾವ ಬಾರಿ ಆಗ್ಯಾವ ಉಂಡೆ ತಗೋಬೇಕು ಅದ್ರ ಕೆಳಗಡೆ ಈ ತರ ಆನಿಯನ್ ಇಟ್ಕೋಬೇಕು ಸ್ವಲ್ಪ ಈ ಒಂದು ಲೆಮನ್ ಹಿಂಗೆ ಹಿಂಡ್ಕೋಬೇಕು ಅಯ್ಯೋ ಬಿದ್ದೋಯ್ತು ಹಿಂಗೆ ಹಿಂಡ್ಕೊಂಡು ಕೈಯಲ್ಲಿ ತಗೊಂಡು ಸ್ವರ್ಗ ಸ್ವರ್ಗ ಸೂಪರ್ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಮನೆಗೆ ಹೋಗಬೇಕಾದ್ರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಟ್ರಾಫಿಕ್ ಫುಲ್ಲು ಬಸ್ಸು ಅದು ಇದು ಎಲ್ಲ ನೋಡಿ ಸಿಗ್ನಲ್ ಇಲ್ಲದೆ ಮಾರ್ನಿಂಗ್ ಫುಲ್ಲು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಎಲ್ಲಿದ್ದು ಗಾಡಿ ಎಲ್ಲಿದ್ದು ವೆಹಿಕಲ್ಸ್ ಎಲ್ಲ ಅಲ್ಲೇ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ವು ನೀವು ಮುಂದಕ್ಕೆ ಹೋಗಿ ಅಂತೆಲ್ಲ ಇದು ಬಸ್ ಕಂಡಕ್ಟ್ರು ಮತ್ತು ಸ್ಕೂಲ್ ಬಸ್ಸವರು ಸ್ಕೂಲ್ ವ್ಯಾನ್ ಅವರೆಲ್ಲ ಹೇಳ್ತಾ ಇದ್ರು ಸೊ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರಲಿಲ್ಲ ಹೇಳಿ ಏನೇನು ಮಾಡಕತ್ತೀವಿ ನಾನು ಖಾಲಿ ಆಗಿರ ಅನ್ನ ಸೊ ನಾನು ಬರೋದು ಲೇಟ್ ಆಗಿತ್ತು ಅಂತೇಳಿ ನಮ್ಮ ಹಸ್ಬೆಂಡಿಗೆ ಹಸುವಾಗಿದೆ ಅಂತ ನಿನ್ನೆನೇ ಉಳಿದಿರೋ ರೈಸ್ ಚಿಕನ್ ಸಾರು ತಿಂತಾ ಇದ್ದಾರೆ ನಮ್ಮನೆ ಎಲ್ಲಿ ರೋಡ್ ಹೆಂಗಾಗಿದೆ ಫುಲ್ ಕೆಸರು ನಡ್ಕೊಂತ ಹೌದು ನಾನು ಗಾಡಿ ಕೀ ತಗೊಂಡು ಸೊ ನಾನು ನಮ್ಮ ಆಶ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ ಆಶ್ಲಿದು ಅಲ್ಲಿ ಗರ್ಭಾ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಸೊ ಫ್ರೀ ಡೆಮೋ ಕ್ಲಾಸಸ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡುವ ಯಾವ ಥರ ಕಲಿಸ್ತಾರೆ ಅಂತೇಳಿ ಸೊ ಇಷ್ಟ ಆದರೆ ನಾನು ಕಂಟಿನ್ಯೂ ಜಾಯಿನ್ ಆಗ್ತೀನಿ ಇಲ್ಲ ಅಂತಂದರೆ ಒಂದೆರಡು ದಿನ ನೋಡಿಬಿಟ್ಟು
ಬಿಡ್ತೀನಿ. ಸೊ ನನಗೆ ಇಂಟ್ರೆಸ್ಟ್ ಇದೆ, ಬಟ್ ಡ್ಯೂಟಿ ಟೈಮು ಅಡ್ಜಸ್ಟ್ ಆಗಲ್ಲ, ಹಂಗಾಗಿ ಹೋಗ್ಲಿಕ್ಕಾಗಲ್ಲ. ಸೊ ಬನ್ನಿ ಯಾವ ಥರ ಕಲಿಸ್ತಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿ 1/2 hour ಮೇಲಾಗಿದೆ. ಫೋನ್ ಮಾಡಿ ಕೇಳಿದ್ವಿ ಬರ್ಬೋದಾ ಅಂತೇಳಿ. ಸೊ ಬನ್ನಿ ಅಂತ ಹೇಳಿದರು. ಲೈಕ್ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂತ ಹೋಗಕತ್ತೀನಿ. ಸುಮ್ಮನೆ ಯಾಕೆ ಇಲ್ಲಿಂದ ಇಲ್ಲೇ ತುಂಬ ಗಾಡಿ ಮೇಲೇ ಓಡಾಡ್ತೀವಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ವಾಕ್ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಬೇರೆ ಇದೆ, ಹೋಗೋಣ ಅಂಥೇಳಿ ನಾನು ನನ್ನ ಮಗಳು ನಡ್ಕೊತ ಹೋಗ್ತಾ ಇದ್ದೀವಿ. ಸೇಫ್ಟಿಗೆ ಅಂಬ್ರೆಲ್ಲ ಸಹ ತಗೊಂಡಿದ್ದೀನಿ. ಸೊ ಹೋಗಿ ಅಲ್ಲಿ ಯಾವ ಥರ ಕಲಿಸ್ತಾರೆ ಅಂತೇಳಿ ತೋರಿಸ್ತೀನಿ. ಸೊ ನಾನು ನೋಡಿ ಬರ್ತೀನಿ. ಹೆಂಗಾಗೆ ನೋಡ್ರಿ, ಚೆನ್ನಾಗಿರೋ ರೋಡೆಲ್ಲ ಹೆಂಗೆ ಮಾಡಿದ್ದಾರೆ. ಸೊ ವಾಟರ್ ಪೈಪ್ಲೈನ್ ಕನೆಕ್ಷನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ರೋಡ್ ಈ ಥರ ಎಲ್ಲ ಆಗೈತಿ. ಸೊ ದಯಮಾಡಿ ಯಾರು ನನ್ನ ಡ್ಯಾನ್ಸ್ ನೋಡಿ ನಗಬೇಡಿ. ಸೊ ಅವರು ಕಲಿತ ಆಲ್ರೆಡಿ 1/2 hour ಆಗಿತ್ತು. ನಾನು ಹೋಗಿ ಸುಮ್ಮನೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ಲಿ ಜಾಯ್ನ್ ಆಗಿ ಅವ್ರು ಯಾವ ಥರ ಮಾಡ್ತಾಯಿದ್ದಾರೋ ಆ ಥರ ಮಾಡ್ತಾ ಇರೋದು. ಪ್ಲೀಸ್ ನನ್ನ ಡ್ಯಾನ್ಸ್ ನೋಡಿ ಯಾರು ನಗಕ್ಕೆ ಹೋಗಬೇಡಿ. ಸೊ ಇದು ಫಸ್ಟ್ ಡೇ, ಇವತ್ತೇ ಫಸ್ಟ್ ಡೇ, ಇವತ್ತಿಂದನೇ ಸ್ಟಾರ್ಟ್ ಮಾಡಿರೋದು ಇದು ಗರ್ಬಾ ಡ್ಯಾನ್ಸ್ ಪ್ರಾಕ್ಟೀಸ್ಗೋಸ್ಕರ. ಸೊ ಇವತ್ತು ಅಷ್ಟು ಸ್ಟ್ರೆಂತ್ ಬಂದಿಲ್ಲ, ಮೇ ಬಿ ನಾಳೆ ಬರ್ಬೋದೇನೋ ಅಂದ್ಕೊಳ್ತೀನಿ. ಸೊ ಇಷ್ಟು ಜನ ಇದ್ವಿ ಫಸ್ಟ್ ಡೇ, ಅದು ಬೇರೆ ನಂದು ನೈಟ್ ಆಫ್ ಇತ್ತು, ಹೋಗೋಣ ಅಂತೇಳಿ ಹೋಗಿದ್ದೀನಿ. ಸೊ ಕಂಟಿನ್ಯೂ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ನೋಡುವ ಏನಾಗುತ್ತೋ ಗೊತ್ತಿಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇದೆ, ಹೋಗೋಣ, ಹಂಗೆ ಸ್ವಲ್ಪ ಬಾಡಿ ವರ್ಕೌಟು ಆಗುತ್ತೆ, ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ, ಸ್ವಲ್ಪ ಬಾಡಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತೇಳ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡಿದರೆ ಸ್ಟೆಪ್ಸೇ ಬರ್ತಾಯಿಲ್ಲ, ನನ್ನ ನೋಡಿ ನನಗೆ ನಗು ಬರ್ತಾ ಇತ್ತು. ಸೊ ಪರವಾಗಿಲ್ಲ ಮಾಡೋಣ ಅಂಥೇಳಿ ಮಾಡಿದೆ. ಆ್ಯಕ್ಚುಲಿ ಅವರೆಲ್ಲ ಆಲ್ರೆಡಿ ಒಂದು 1/2 hour ಮೇಲಾಗಿತ್ತು, ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡಿದ್ರು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು, ಹಾಗೆ ಟ್ರೈ ಮಾಡಿ ಮಾಡ್ತಾಯಿದ್ದೆ. ಸೊ ನೋಡಿ ಹೆಂಗೆ ತಪ್ಪು ಸ್ಟೆಪ್ ಮಾಡ್ತಾ ಇದ್ದೀನಿ. ಸೊ ನಾನು ಹೋಗಿದ ತಕ್ಷಣವೇ ಅವ್ರು ಮಾಡ್ತಾಯಿದ್ರು, ಅವ್ರ ಜೊತೆ ನಾನು ಜಾಯ್ನ್ ಆಗಿರೋದು ಅಷ್ಟೇ. ಸೊ ಅಲ್ಲಿ ನನ್ನ ಸುತ್ತ ಇರೋರೆಲ್ಲ ಮೊದಲಿಂದನೂ ಮಾಡಿದರು. ಸೊ ಲೈಕ್ ಅಂದರೆ ಮೊದಲಿಂದ ಮೀನ್ಸ್ ತುಂಬ ದಿನದಿಂದಲ್ಲ, 1/2 hour ಬಂದು ಮಾಡಿರೋದ್ರಿಂದ ಅವ್ರಿಗೆ ಸ್ಟೆಪ್ಸ್ ಗೊತ್ತಿತ್ತು, ನನಗೆ ಅಷ್ಟು ಗೊತ್ತಿರಲಿಲ್ಲ. ಹಾಗೆ ಅವ್ರು ರೈಟ್ ಅಂದರೆ ಲೆಫ್ಟ್ ಮಾಡ್ತಿದ್ದೆ, ಲೆಫ್ಟ್ ಅಂದರೆ ರೈಟ್ ಮಾಡ್ತಾಯಿದ್ದೆ. ಸೊ ಏನು ಸ್ಟೆಪ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡೀತು. ಅದರಲ್ಲಿ ಬೇರೆ ಲೇಟಾಗಿ ಹೋಗಿದ್ವಲ್ಲ. ಸೊ ಆಲ್ರೆಡಿ ಅವರು ಒಂದು ಏನು ಹೇಳ್ತಾರೆ, ಒಂದು ಏನಿಲ್ಲ ಅಂದ್ರೂ ಒಂದು 7-8 ಸ್ಟೆಪ್ಸ್ ಕಲ್ತ್ಬಿಟ್ಟಿದ್ರು. ಆ್ಯಕ್ಚುಲಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೋದಾಗ ಬರೀ ಜಸ್ಟ್ 15 minutes ಅಷ್ಟೇ ಇತ್ತು, ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಇದು ಫಸ್ಟ್ ಡೇ. ಸೊ ನಮ್ಮ ವೀಡಿಯೋ ಹಾಕ್ತೀನಿ, ನೋಡಿ ನಗಕ್ಕೆ ಹೋಗ್ಬೇಡಿ. ಆಮೇಲೆ ಪರ್ಫೆಕ್ಟ್ ಆದಮೇಲೆ ಇನ್ನೊಂದ್ಸಲ ವೀಡಿಯೋ ಹಾಕ್ತೀನಿ. ಇದು ಜಸ್ಟ್ ಟ್ರಯಲ್ ಫಸ್ಟ್ ಡೇ, ನೋಡಿ ನಗಬೇಡಿ. ಇವಾಗ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಅಡುಗೆ ಮಾಡಿದ್ವಿ. ನುಗ್ಗೆಕಾಯಿ ಸಾರು, ಅನ್ನ, ಹಪ್ಪಳ, ಮಧ್ಯಾಹ್ನ ಮಾಡಿದ ತರಕಾರಿ, ಸಬ್ಸಿ ಪಲ್ಯ ಹಾಕಿ ಆ ಒಂದು ತರಕಾರಿ ಮಾಡಿದೆ. ಇವಾಗ ನೈಟ್ ಏನು ರೊಟ್ಟಿ ಚಪಾತಿ ಏನೂ ತಿಂತಾಯಿಲ್ಲ. ಸೊ ಜಸ್ಟ್ ರೈಸ್ನ ತಿಂತಾ ಇದ್ದೀನಿ. ಹಾಗೆ ಶೈನ್ ಆ್ಯಶ್ಲಿಗೆ ಹಾಕಿ ಕೊಟ್ಟಿದ್ದೀನಿ. ಸೀರಿಯಲ್ ನೋಡ್ಕೊತ ನಮ್ಮ ಈ ಒಂದು ರಾತ್ರಿಯ ಊಟವನ್ನು ಸವಿತಾ ಇದ್ದೀವಿ. ಸೊ ಶೈನ್ ಆ್ಯಶ್ಲಿ ಸಹ ಚೆನ್ನಾಗಾಗಿದೆ ಅಂತೇಳಿ ಊಟ ಮಾಡ್ತಾಯಿದ್ದಾರೆ. ಆಂಟಿ ಅಂತೂ ಇಂಟ್ರೆಸ್ಟ್ ಕೊಟ್ಟು ಸೀರಿಯಲ್ ನೋಡ್ತಾ ಇದ್ದಾರೆ. ಇಷ್ಟೇ ಈ ಒಂದು ದಿನದ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ವ್ಲಾಗ್ನ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೆ ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.